ಇದು ಬೀಳೋದು ಹೇಳೋದು ನಮಗ್ ಗೊತ್ತಿಲ್ಲಪ್ಪ ಬೀಳೆವ ಅಂದ್ರ ಇನ್ನ ಈಗ ನಿತ್ಯ ಸ್ಟೇಜ್ ಮ್ಯಾಗ ಸದ್ದ ಬಿದ್ರ ಕುಸ್ತಿ ಹೆಂಗಾಗೋದು ಅಣ್ಣ ಸುರವಿಗಿ ಸರಸ್ವತಿನ ನೆನೆಸೋ ಸುರವಿಗಿ ಸರಸ್ವತಿನ ನೆನೆಸೋ ಸುರವಿಗಿ ಸರಸ್ವತಿನ ನೆನೆಸೋ ತ್ವದಲ ನಾಲಿಗೆಲೆ ಬದಲ ವಾದರ ಕರುಣೆ ಸಕಿನ ಕರೆಸೋ ತ್ವದಲ ನಾಲಿಗೆಲೆ ಬದಲ ವಾದರ ಕರುಣೆ ಸಕಿನ ಕರೆಸೋ ಕನ್ಯಾ ಮಾತ್ರ ದೇತಾಕ್ಷರಿ ಎನಿಸೋ ಕನ್ಯಾ ಮಾತ್ರ ದೇತಾಕ್ಷರಿ ಕನ್ಯಾ ಮಾತ್ರ ದೇತಾಕ್ಷರಿ ಎನಿಸೋ ಅಕ್ಕಿಯ ಮಂತ್ರದಿಂದ ಪಂಚಾಕ್ಷರಿ ಕಲತ ತಮ್ಮ ಎಂದ ಅಂಕೆ ಮಗ್ಗೆ ಅಂದ್ರಾಳ ಊರಾಗ ಅಂಕೆ ಮಗ್ಗೆ ಕಣದಾಳ ಹುಡುಗ ಅಂಕೆ ಮಗ್ಗೆ ಅಕ್ಕಿಯ ಮಂತ್ರದಿಂದ ಪಂಚಾಕ್ಷರಿ ಕಲತ ಅಂಕೆ ಮಗ್ಗೆ ಗುಣಿಸೋ ಷಡಾಕ್ಷರಿ ಮಂತ್ರ ಅಕ್ಕಿವ ಜಪಿಸೋ ಷಡಾಕ್ಷರಿ ಮಂತ್ರ ಅಕ್ಕಿವ ಜಪಿಸೋ ಷಡಾಕ್ಷರಿ ಮಂತ್ರ ಅಕ್ಕಿವ ಜಪಿಸೋ ಏ ಅಕ್ಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ತಾಯಿ ಕೈಯಾಗ ಕಂಡಾನ ಕೈಲಾಸೋ ತಾಯಿ ಕೈಯಾಗ ಕಂಡಾರ ಮೂರು ಮಂದಿ ಕಂಡಾರ ಕೈಲಾಸೋ ಏ ಅಕ್ಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಕೈಲಾಸೋ ನಮ್ಮ ಕೈಯಾಗ ಕಂಡಾರ ಕೈಲಾಸೋ ಕಣದಾಳದವ್ರ ಕಂಡಾರ ಕೈಲಾಸೋ ಬಾಳಿಗೆರೆ ಕಲಿಗೆ ಬಂಗಾರ ಕಳಸೋ ಬಾಳಿಗೆರೆ ಕಲಿಗೆ ಬಂಗಾರ ಕಳಸೋ ಬಾಳಿಗೆರೆ ಕಲಿಗೆ ಬಂಗಾರ ಕಳಸೋ ಏ ಕವಿಯ ಅಪ್ಪನಾಗ ಕನಸ ಬೀಳೋದು ತೋದೆ ನಾಲಿಗೆ ಅಪ್ಪನಾಗ ಕನಸ ಬೀಳೋದು ತೋದೆ ನಾಲಿಗೆ ಏನು ಹೇಳತ್ತೀರಿ ಗಂಡ ಹಾಡವರು ಏನ್ ಹೇಳ್ತಾರು ಯಾವ ನಮ್ಮ ಹಂದ್ರಾಳ ಗ್ರಾಮದ ಪಂಚ ಕಮಿಟಿ ಹಿರಿಯರಾಗ್ಲಿ ಕೂಡಿದಂತ ದೈವದವರಾಗ್ಲಿ ತಾಯಿ ತಂದಿ ಬಳಗದವರಾಗ್ಲಿ ಅಣ್ಣ ತಮ್ಮನ ಸ್ವರೂಪಿದವರಾಗ್ಲಿ ಇವತ್ತಿನ ದಿವಸದೊಳಗೆಪ್ಪ ಏನಾಗೈತಿ ಯಾವ ನನ್ನ ತಾಯಿ 7 ಮಕ್ಕಳ ದೇವಿ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರ ಅದು ಗಂಡ ಹಡನಗತ್ಲೇನ ಮಾಡಕತ್ತದ ನೋಡ್ರಿ ನಮಗ್ ಬಡತ ಹಂಗದವ್ರಿ ಮಾಯಕೇನ್ ಇಲ್ಲೇ ಉಳಿತಾವ ಏನ್ ಕೆಳಗೆ ಬೀಳ್ತಾವ ಗೊತ್ತಿಲ್ಲ ಅದಕ್ಕ ಯಾವ 7 ಮಕ್ಕಳ ತಾಯಿ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರು ಶಿವಶಕ್ತಿ ಒಕ್ಕವಾದ ಇಟ್ಟುಕೊಂಡಾರಿಪ್ಪ ಹೆಣ್ಣು ಗಂಡು ಏನ ಶಕ್ತಿ ಹೆಚ್ಚು ಏನ ಸಾಂಬ ಹೆಚ್ಚು ಇದನ್ನ ಕೇಳೋದಕ್ಕ ಯಾರನ್ನ ಕರೆಸ್ಯಾರು ಶಿವಶಕ್ತಿ ಬೆಳೆಸಲಕ್ಕ ನಮ್ಮನ್ನ ಇಬ್ಬರನ್ನು ಕರೆಸ್ಯಾರ ಈಗ ಹೆಂಗ ದೈವದವ್ರ ಶಾಂತಿ ಕೂತಾರಿಲ್ಲ ಹೊತ್ತ ಹೊಂಡು ತನಕ ಗಪ್ಪ ಕೂತ ಹಾಡ ಕೇಳೋ ದಗದ ನಿಮ್ಮದ ಈ ಗಂಡ ಹಾಡವ್ರ ಮೇಟಿಗೆ ಹಚ್ಚು ದಗದ ನಾಂದ ನೀವು ದನಿಗೆ ಮಾಡ್ತಕ್ಕದಲ್ರಿಪ್ಪ ಮತ್ತೆ ಯಾಕಂದ್ರ ಕಣದಾಳ ಲಕ್ಷ್ಮಣ ಮಸೀಬನಾಳ ವಿದ್ಯಾ ಅಂದ್ರೆ ಹೆಂಗ ಒಂದ ಕರಿ ಕೋರ್ಟ್ ಹಾಕೊಂಡಿರುವಂತ ವಕೀಲ್ರಿ ಇದ್ದಂಗ ಕೂತಿರುವಂತ ದೈವ ಜಡ್ಜ್ಮೆಂಟ್ ಕೊಡುವಂತ ಜಡ್ಜ್ ಇದ್ದಂಗ
ಕೂತು ಬರೇ ಮಾರ್ಕ ಸಟ್ಟ ಹಾಕುದ್ರ ನೀವ ವಕೀಲ್ಗತ್ಲೆ ಓಡಾಡಬೇಡ್ರಿಪ್ಪ ನಡಬಾರಕ್ಕ. ಹಾ, ಹಾ. ಅದಕ್ಕ ಏನಾತು? ಗಂಡ ಹಾಡೋರು ಒಂದು ಮಾತು ಹೇಳಿದ್ರು. ಏನತ್ತ? ಯಾಕಂದ್ರ ತೆಳಗಿನ ಮ್ಯಾಲ ಬರ್ತಾಳು, ಹಾ ಮ್ಯಾಗಿನ ತೆಳಗ್ ಬರ್ತಾಳು, ಇರ್ಲಿ ಬಾಂದ್ರೂಪಲ್ಲಿ ಚಾಲು ಆಗೈತಿ. ತಮ್ಮ ಹಾ, ಹಾ. ಲಕ್ಷ್ಮಣ, ಹಾ. ಮಾತ ಘಾತ ಐತಿ, ಮಾತ ಮುತ್ತೈತಿ, ಮಾತ ರತ್ನ ಐತಿ, ಮಾತ ಮಾಣಿಕ್ಯ ಅದ. ಹೌದ್. ಮಾತು ಅರಿತವ ಮಾಣಿಕ್ಯ ತಂದ, ಮಾತು ಅರಿಯದವ ಜಗಳವ ತಂದ. ಹೌದ್. ಮಾನೋಳ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂತ ಹೇಳ್ತಾರ ಜಗತ್ತಿನೊಳಗ. ಹೌದ್. ಇವತ್ತ ಏನಾತ? ಜ್ಞಾನಿ ಕುಸ್ತಿಯಾಗಿರ್ಬೇಕ, ಗದ್ದದ ಕುಸ್ತಿಯಾಗಿರ್ಬಾರ್ದ ಹಂದ್ರಾಳ ಊರಾಗ. ಹೆಂಗ? ಯಾಕಂದ್ರೆ 6 ಶಾಸ್ತ್ರ, 18 ಪುರಾಣ, 4 ವೇದ, 28 ದಿವ್ಯ ಉಪನಿಷತ್ತುಗಳೆಲ್ಲ ಅರದ ಕುಡ್ದಿರುವಂತ ದೈವ ಕೂಡ್ಯದ. ಹಾ, ಅದಕ್ಕ ಹಾ. ಒಂದ್ ಮಾತು ಹೇಳಿದ್ರ ಅವರು ಬಿ, ಏನತ್ತ? ಹಾಡ ಕೇಳಲಕ್ಕ ಕೂಡೇರಿ ಸದ್ಗುಣಿ, ಕುಡದ ಹೋಗ್ರಿ, ಕುಡದ ಹೋಗ್ರಿ ಧರ್ಮದ ಅಮೃತ. ಪಡೆದ ಮಾನವ ಜನ್ಮ ಹಿಡಿಬಾರ್ದ ದೂರ ಮಾರ್ಗ, ಹೋಗುದು ಯಾಕ ಮೋಕ್ಷಕ್ಕ ಮೋಕ್ಷ ಮಾಡ್ತಾ ಅಂತ ಹೇಳ್ತಾರ. ಅಂದ್ರ ನರಕಕ್ಕ ಹೋಗಬೇಡ್ರಿ, ಹಾ, ಸ್ವರ್ಗಕ್ಕ ಹೋಗ್ರಿ ಡೈರೆಕ್ಟ್ ಅಂತ ಹೇಳ್ತಾರ. ಹೇಳ್ತಾರ. ತಮ್ಮ ದೆವ್ ಆಗ್ಲಕ್ಕೂ ಮನುಷ್ಯಾಗ ಬಂದದ, ದೇವ್ರಾಗ್ಲಕ್ಕೂ ಮನುಷ್ಯಾಗ ಬಂದದ. ಎರಡು ಬರ್ತೈತಿ. ಬಾಳ ಹತ್ತಂಗಿಲ್ಲ ಇದಕ್ಕ. ಹಾ, ಹಾ. ಯಾಕ್ರಿ ಅನ್ನೋ ನಾಲಿಗೆನೂ ಅಲ್ಲೇದ, ಯಾಕೋ ಮಗನ ಅಂದ್ರ ಹೈತ ನೋಡಲಿ ಜಗಳ. ಆಯ್ತ. ನರಕನು ನಮ್ ಕೈಯಾಗದ, ಸ್ವರ್ಗನು ನಮ್ ಕೈಯಾಗದ. ಹಾ. ಅದಕ್ಕ ಒಂದ್ ಮಾತು ಹೇಳ್ರು, ನರಕ ತೋರ್ಲಕ್ ಹೋಗ್ಬೇಡ್ರಿ, ಸ್ವರ್ಗಕ್ಕ ಹೋಗ್ರಿ. ಹಾ. ಎಂತ ನಿನ್ನ ಧರ್ಮರಾಜ ಏನ್ ಮಾಡಿದ? ಬರೇ ತಾತ್ಕಾಲಿಕ ಒಂದು ಸುಳ್ಳು ಹೇಳಿದಕ್ಕಾಗಿ, ಒಂದು ಸುಳ್ಳು ಮಾತಾಡಿದಕ್ಕಾಗಿ, ಸುಳ್ಳು ಮಾತಾಡಿದಕ್ಕಾಗಿ ಹಾ, ತಾತ್ಕಾಲಿತ್ರೆ ನರಕದ ದರ್ಶನ ಆಗ್ಯದ. ಕೃಷ್ಣನ ಕೈಯಾಗ ಸುಳ್ಳು ಹೇಳಿದಕ್ಕಾಗಿ ಹೌದ್. ನಿನ್ನ ಧರ್ಮರಾಜಾಗ ಅವಂಗೂ ಬಿಟ್ಟಿಲ್ಲ, ಹಂತಂಗ ನರಕ ಬಿಟ್ಟಿಲ್ಲ. ಬಿಟ್ಟಿಲ್ಲ. ನಾವು ನೀವು ಯಾವ ಗಿಡದ ತಪ್ಪಲ್ರಿ, ಹಾ, ಹಾ. ಇದು ಮಾನವ ಜನ್ಮದ. ಹೌದ್. ಇದು ಬಾಳ ಹೆಂಗ ಹೆಂಗ? ತಿರುಗಿ ಬರುದಲ್ಲೋ ಹಗಲೆಲ್ಲ ಜನ್ಮ, ತಿಳಿ ಬಾಳ ಇರಬೇಕು, ಬಾಳ ಇರಬೇಕು ತಮ್ಮ. ಹಾ, ಹುಟ್ಟಿ ಬರ್ಲಕ್ಕ ಹುಲ್ಲಿನ ಕಡ್ಡಿ ಅಲ್ಲ ಮತ್ತೊಮ್ಮೆ ಮಗದೊಮ್ಮಿ. ಹಾ, ಇರುದ್ರೊಳಗಾಗಿ ನನ್ನವ್ರ ತನ್ನವ್ರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ಹಾ. ತಗ್ಗಿ ಬಾಗಿ ನಡಿಬೇಕಾಗ್ಯದ. ಅದ ಒಂದು ಹೆಚ್ಚಿಂದ ಅವನು ಹೇಳತ್ತೇನ್ರಿ, ಏನತ್ತ? ಅಪ್ಪ ದೊಡ್ಡವದಾನ್ರಿ, ಪರಮಾತ್ಮಾಗ ಬೇಡ್ಕೋರಿ, ಬೇಡ್ಕೊಂಡವ್ರಿಗೆ ಬೇಕಾದ ಕೊಡ್ತಾನ. ಹಾ, ಪರಮಾತ್ಮಗ ಬೇಡ್ಕೋರಿ. ಹಾ, ಅವಾಗ ಬೇಡ್ಕೋಬೇಡ್ರಿ ಅತ್ತ ಅಪ್ಪಾಗ ಬೇಡ್ಕೊಳ್ಳೋದತ್ರಿಂದ ಒಟ್ಟ. ಹಾ, ಜಾತ್ರೆ ಯಾರ್ದಿದು? ಜಾತ್ರೆ ಯಾರ್ದು ನಡೆದದು ಲಕ್ಷ್ಮಣ? ನನ್ನ ಜಾತ್ರೆ, ನಾನು ಚಾಕ್ರಿ ಮಾಡಿದಾಗ ನಿನಗ ಬಾಕ್ರಿ ಅದು ತಮ್ಮ. ಹೌದ್. ಮತ್ತ ನನ್ನ ಚಾಕ್ರಿ ಮಾಡ್ಲಕ್ಕ ಬಾಕ್ರಿನೂ ಇಲ್ಲ, ನಿನಗ ನೌಕರಿನೂ ಇಲ್ಲ. ಯಾವ್ದೂ ಇಲ್ಲ. ನಾ ಬೇಕ ಹಾ, 84 ಲಕ್ಷ ಜೀವರಾಶಿಗೆಲ್ಲ ಜನ್ಮ ಕೊಡ್ಬೇಕಾದ್ರ ಹಾ. ಪ್ರತಿ ಒಂದು ಜೀವರಾಶಿಗೆ ಹೆಣ್ಣು ಬೇಕ. ಹೆಣ್ಣು ಬೇಕು. ಹೆಣ್ಣು ಬಿಟ್ರ ಕಡಿಯಾಕ ಜಾಗನ ಇಲ್ಲ. ಇದೇನ ಬಹಿರಂಗದಾಗ, ಹಾ, ಹಾ. ಇದು ಬಹಿರಂಗದನ ಸುದ್ದಿ. ಹಾ. ಏನು ಅಂತರಂಗದನ ಸುದ್ದಿ ಹೇಳ್ತಾನೆ ಕೇಳ. ಆಧ್ಯಾತ್ಮಿಕ ಹೆಂಗ? ಶರೀರ ಅನ್ನುವಂತ ಹೆಣ್ತಿದ್ದಾಗನ ಜೀವಾತ್ಮ ಅನ್ನುವಂತ ಗಂಡ ಬಂದು ಒಳಗ ಮೆಟ್ಟ ಮಾಡಿಕೊಂಡಿರ್ತದ. ಹೌದ್. ಮತ್ತ ಶರೀರ ಅನ್ನುವಂತ ಹೆಣ್ತಿನ ಇರ್ಲಿಕ್ಕದ, ಜೀವಾತ್ಮ ಅನ್ನುವಂತ ಗಂಡ ಎಲ್ಲಿ ಬರ್ತದ? ಯಾವ ಮೂಲೆಯಾಗಿತ್ತಿದು? ಇದು ಕಣದಾಳ ಮೂಲ್ಯಾಗ ಕೂತಾರ ಹೆಂಗ್ ನೋಡ್ರಲ್ಲ, ಇಬ್ರು ಜಾಮೀನ ಮೇಲೆ ಬಿಡಿಸ್ಕೊಂಡ್ ತಂದಂಗ, ಇಂಡಲ್ ಗಜಿಲ್ದನ್ ಖೈದಿ ಬಂದಂಗ ಆಗ್ಯದರಿ. ಹೇಳತ್ತೇನ್ರಿ, ಭಾಳ ಶಾನೆ ಅದನಿಪ್ಪ. ಹಾ. ನಡಿಲ್ರಿ ಸಣ್ಣಂಗೆ, ಅದಕ್ಕೆ ಕೇಳ್ತಾರ ನೋಡ್ರಿ ಕವಿಗಳ. ಏನ? ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನೋ, ಹೇಳುವೇನು? ದೈವ ದೇವರ ತಾಯಿ ತಂದಿ ಹೌದು. ಹೌದ್. ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ, ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು? ಯಾವ್ದು ಮನೆ ದೇವ್ರ? ಯಾವ ದೇವ್ರ, ಯಾವ ಗುಡಿ? ಹಾ. ಶರೀರ ಅನ್ನುವಂತ ಗುಡಿ ಇದ್ದಾಗನ ಹಾ. ಒಳಗ ಜೀವಾತ್ಮ ಅನ್ನುವಂತ ದೇವರಿಗೆ ಬಂದ ಕುಂಡ್ರಲಾಕ ಬರ್ತದ. ಹಾ. ಹಂಗ ಮೊದಲನ್ನ ಹಾ. ಹಿಂದಾಗಡಿ ನೀ ಹಾ. ಹೊತ್ತು ಹೊಂಡತಕ್ಕತ್ತಮ ರಾಮಾಯಣ ಆಗ್ಲಿ, ಮಹಾಭಾರತ ಆಗ್ಲಿ, ಆಧ್ಯಾತ್ಮಿಕ ಆಗ್ಲಿ ಹಾ. ವಿಷಯ ಬಿಡುಗಡೆ ಹಾಕೋತ ಬರ್ತಿರ್ಬೇಕ. ಹೊಲಸು ಮಾತಾಡಬಾರ್ದು. ಹೊಲಸು ಮಾತಾಡಂಗಿಲ್ಲ, ಅಸಲಿನ ಶಬ್ದ ಟೇಜಕ ಯೂಸ್ ಮಾಡುವಂಗಿಲ್ಲ. ಇಲ್ಲ ಅಂದ್ರ ನೋಡು ಏನ್ರಿ ಅಪ್ಪನ ಬೆಳಕ ತಿಳಿತೈತಿ. ಹಾ, ಹಾ. ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನತ್ರಿ. ಹೇಳ್ಯಾನ? ಯಾರಿಗೇನು ಕೊಟ್ಟನೋ ನಿಮ್ಮ ಅಪ್ಪ ಪರಮಾತ್ಮ? ಯಾಕ? ವರ್ಷಾತ್ ನೋಡ್ತಾನಿಪ್ಪ. ಹಾ, ಹಾ. ಅವಂಗ ಕೊಟ್ರ ಇವಂಗಿಲ್ಲ, ಇವಂಗ ಕೊಟ್ರ ಅವಂಗಿಲ್ಲ, ಒಂದ ಧೋತ್ರ ಉಡ್ತಾನಿವ. ಹಾ, ಹಾ, ಹಾ. ಇವಾಗ ಒಂದರಿ ಐತಿ, ಅವಂಗ ಅದು ಇಲ್ಲೇ ಪರಮಾತ್ಮ. ಅವೇನು ಕೊಡ್ತಾನ ಪರಮಾತ್ಮ ಅಂದಿಲೆ, ಅವ ಕೂಡ ಅವನ ಮೈ ಮ್ಯಾಗ ಒಂದು ಬಟ್ ಅರಿವಿಲ್ಲ. ಹಾ, ಹಾ. ಸುಡಗಾಡದೊಳಗ ಬೂದಿ ಬಡ್ಕೊಂಡ ಹುಲಿ ಚರ್ಮ ಸುತ್ತಕೊಂಡ ತಿರುಗುತ್ತದ, ಒಂದು ಬಟ್ ಅರಿವಿಲ್ಲ ಮೈ ಮ್ಯಾಗ ಹಾಕೋಲಾಕ. ಹಾ, ಹಾ. ಸರದ ಕೂತನಂದ್ರ ಏನ ಜಾಗ ಇಲ್ಲ. ಇಲ್ಲ. ಬೂದಿ ಬಡ್ಕೊಂಡ ಸುಡಗಾಡದೊಳಗ ತಿರುಗಾಡುವಂತ ನಿಮ್ಮ ಅಪ್ಪ ಪರಮಾತ್ಮ ನನಗೇನು ಕೊಟ್ಟ ನೀವ? ಇವ್ ಹೆಂಗ್ ಕೊಡ್ತಾನ? ಇವ್ ಕುಡಾಮಲ್ರಿ, ಹಾ, ಹಾ. ಆದಟ್ಟು ತಗೊಳವ. ತಗೊಳ್ಳೋ ಪರಮಾತ್ಮ ಸ್ಥಾನಕ್ಕೆ.
ಸಭಾ ಸಭಿಕರಿಗೆ ಸಿರಬಾಗಿ ಹೇಳು ಏ ದೈವ ದೇವರ ತಾಯಿ ತಂದೆ ಹೌದು ಏ ಮನೆಯಲ್ಲಿ ದೇವರಿದ್ದ ಮರ್ತ ಮರಿವಿಗೆ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು ಏ ಮನೆಯಲ್ಲಿ ದೇವರಿದ್ದ ಮರ್ತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರಲ್ಲಿ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ ಪೋಕ್ತ ಮಾನವನಲ್ಲಿ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರಲ್ಲಿ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿದಂಗಲ್ಲ ಏ ಭವ್ಯ ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿದಂಗಲ್ಲ ಇದು ಭವ್ಯ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ಏ ನಿನ್ನ ಆಯುಷ್ಯ ಕಳೆಬೇಡ ದಿವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರ ಅಂದ ಕಾವ್ಯ ಹೇಳದೊಂದ ಕಾವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರ ಅಂದ ಕಾವ್ಯ ಕೇಳದೊಂದ ಕಾವ್ಯ ನಾನ್ಯಾರು ಎಲ್ಲಿಗೆ ಹೋಗೋ ವಿಧಾನ ಅರಿಬೇಕು 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 ಅಹಂಕಾರ ಬೀಜ ಹೊರಿಬೇಕು ದೃಢ ಭಕ್ತಿಯಿಂದ ನೀ ತ್ರಿಕಾಲದಲ್ಲಿ ದುಡಿಬೇಕು 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 ನಾವು ಒಂದೇ ಮಾರ್ಗ ಹಿಡಿಬೇಕು ತನ್ನಂತೆ ಪರರೆಂದು ಭಾವಿಸಿ ನಡೆದ ತನಗೆಂದು ಯಾವ ದೋಷ ತಟ್ಟಲಾರದು ಮನೆಯಲ್ಲಿ ದೇವರಿದ್ದ ಮರ್ತ ಮರುವಿಗೆ ಬೆದ್ದ ಹೊರಗ ಹುಡುಕಿದ ಮೇಲೆ ಸಿಗಬಹುದು ಮತ್ತೊಂದು ಮಾತು ಹೇಳ್ಯಾರಿಪ್ಪ ಏನ್ ಹೇಳ್ತಾರೋ ಸಂಸಾರ ಸುಖ ಅನ್ನುವಂಥದ್ದು ಬಹಳ ಕೆಟ್ಟ ಐತಿ ಇದನ್ನ ಬಿಟ್ಟ ದೂರ ಇರ್ರಿ ಅಂತ ಹೇಳತ್ಯಾರ ಅವ್ರ ಸಂಸಾರ ಸಂಘ ಬಿಟ್ಟ ನಡೆಯರಿ ಕೆಟ್ಟ ಐತಿ ಮಾಯಾದ ದುಃಖ ಅಂತ ಹೇಳ್ತಾರ ಹಾ 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 ಲಕ್ಷ್ಮಣ ಹೇಳೋದ ಪುರಾಣ ತಿನ್ನೋದ ಬದನಿಕಾಯಿ ಆಗ್ತದ ನಿಂದ ಹಂಗ ಮಾಯಾದ ಸಂಸಾರ ಕೆಟ್ಟ ದುಃಖ ಐತಿ ಅದನ್ನ ಬಿಟ್ಟ ನಡೀರಿ ಅಂತ ಹೇಳಿದಿ ಹೇಳಿದೆ ಅದ ಕೆಟ್ಟ ಐತಿ ಅಂತ ಹೇಳವನು ನೀನ ಅದನ್ನ ಮಾಡವನು ಇವನ 4 ಮಂದಿ ಹಿರಿಯರನ್ನ ಕರ್ಕೊಂಡು ಅದ ಮಾಯಾ ಬೇಕತ್ತ ನೀ ಬರಾವನು ನೀನ ಎಲ್ಲಿ ಆಕಿ ಇದ್ದಲ್ಲಿ ಹಾ. ಮಾಯಾ ಎಲ್ಲಿ ಇರ್ತತಿ ಅಲ್ಲೇ ಬರ್ಬೇಕಾಗೈತಿ ಹಾ, ಹಾ. ಮಾಯಾ ಅನ್ನುವಂತ ಸಂಸಾರ ಕೆಟ್ಟ ಐತಿ ಅದನ್ನ ಬಿಟ್ಟ ಬಿಡ್ರಿ ಒಮ್ಮೆ ಹೇಳ್ತಿ ಹೇಳ್ತಾನ ಮಾಯಾ ಕೆಟ್ಟಿತ್ತಂದ್ರ 4 ಮಂದಿ ಹಿರಿಯರನ್ನ ಕರ್ಕೊಂಡು ಒಂದ್ ಕ್ಲೋಸರ್ ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡು ಒಂದ್ ರೊಟ್ಟಿ ಬುತ್ತಿ ಕಟ್ಕೊಂಡ್ 4 ಬಾಳೆಕಾಯಿ ತಗೊಂಡು ಎಲ್ಲಿ ಬಂದ ಕೆಟ್ಟ ಐತಿರ ಸಂಸಾರ ಅಲ್ಯಾಕ ಬರ್ಲಾಕ್ ಹೋಗ್ತಿ ಎಲ್ಲಿ ಅದ ಹಂಗಿಲ್ಲ ಹಾ. ಸುಮ್ಮ ಕುಂಡ್ರು ಕೂಡ ಹಂಗಿಲ್ಲ ಅದ ಒಳಗ ಗುಲುಗುಚಿ ಮಾಡ್ಲಕ್ ಚಾಲು ಮಾಡ್ತದ ಒಂದಿಟ್ಟ ವಯಸ್ಸಿಗೆ ಬರೋಣ
ಅದ ಬುತ್ತಿ ಕಟ್ಟುಕೊಂಡು ಕ್ಲೋಸರ್ ಗಾಡಿ ಹುಡುಕ್ಯಾಡಕ್ ಚಾಲು ಮಾಡ್ತದ, ಬಿಡಂಗಿಲ್ಲ ಅದು. ಯಾಕಂದ್ರ ಯಾವ್ಯಾವ ವಯ್ಯಾಕ ಏನೇನ್ ಆಗಬೇಕಾದ ಆಗಬೇಕ. ಹಂಗ ನೀ ಮಾಯ ಬಿಡ್ಬೇಕತ್ತಿ, ಖರೆ ಮಾಯ ನಿನ್ನ ಬಿಡಂಗಿಲ್ಲ. ಇದು ಮಾಯ ತನ್ನ ಜಾಲದೊಳಗ ತಗೊಳಂಗಿಲ್ಲ ತಗೋತಂದ್ರ ನಿನ್ನ ಹೊರಗೆ ಹೋಗ್ಯಂಗಿಲ್ಲ ಅದು. ಇದು ನಾನ್ ಅವ್ರಿಗೆ ಬಿಟ್ಟಿಲ್ಲ. 10 ತಲಿ ರಾವಣಗ ಮಾಯ ಬೆನ ಬಿಟ್ಟಿಲ್ಲ. ತ್ರಿಕಾಲ ಜ್ಞಾನಿ ರಾಮಗ ಮಾಯ ಬೆನ ಬಿಟ್ಟಿಲ್ಲ. ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ್ದ ವಿಶ್ವಾಮಿತ್ರ. ನೀವು ಕಚ್ಚಾ ಕೂತಾನೋ ಏನ ಪಕ್ಕ ತಪ ಮಾಡ್ಲಕ್ ಕೂತಾನ ತಿಳ್ಕೊಂಡೆ. ಯಾರು ಬಂದ್ರೆ ದೇವಲೋಕದಿಂದ ನನ್ನ ಮೇನಕ್ಕೆ ಹೆಂಗ ಬಂದಳು? ಬರೇ ಕಾಲಾಗ ಗೆಜ್ಜೆ ಕಟ್ಕೊಂಡ ಬಂದ್ರ ಘಲ್ ಅನ್ನುವಂತ ಗೆಜ್ಜಿನಾದ ಏನ ಈ ಕಣದಾಳ ವಿಶ್ವಾಮಿತ್ರನ ಕಿಮ್ಯಾಗ ಬಿದ್ದದ ನೋಡ್ರಿ. ಒಂದ ಪೆಟ್ಟಿಗೆ ಉಟ್ಕೊಂಡಿರುವಂತ ಲಂಗಟ ತಟ್ಟಂದದು ಲಕ್ಷ್ಮಣ ನಿಂದಾಲ ನಿಮ್ಮ ಅಪ್ಪನ ಸುದ್ದಿದು. ಲಂಗಟ ಇಲ್ಲ ಬಿಡ. ಮಾಯಾ ಬ್ಯಾಡ ಅವನ ಸುದ್ದಿದು. ಇದು ನಾನ್ ಅವ್ರಿಗೆ ಮಾಯಾ ಬೆನ ಬಿಟ್ಟಿಲ್ಲ. ಇದು ಹೆಂಗ ಅದಕ್ಕೊಂದು ಮಾತು ಹೇಳ್ಯಾರ. ಏನತ್ತ? ಹೆಣ್ಣು ಪರಹಿತಕಾರಿ, ಹೆಣ್ಣು ಪರ ಉಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ, ಹೆಣ್ಣ ಮುನುದರ ಮಾಮಾರಿ ಆಗತತಿ ಅಂತ ಹೇಳುತ್ತಾರೆ. ಹಂಗ ಹೆಣ್ಣಿಗೆ ನಾನಾ ತರ ರೂಪ ತೋಡ್ಲಕ್ಕ ಬಂದದ. ತಾಯಿ ಆಗ್ಲಕ್ಕ ಬಂದೈತಿ, ಆಯಿ ಆಗ್ಲಕ್ಕ ಬಂದೈತಿ, ಮಾಯ ಆಗ್ಲಕ್ಕ ಬಂದೈತಿ, ಮಗಳಾಗ್ಲಕ್ಕ ಬಂದೈತಿ. ನಿನಗ ಅಗಲ ನೀಡಿ ಕೊಡುವಂತ ಟೈಮ್ದೊಳಗ ಸಾಕ್ಷಾತ್ ನಿನಗ ಅವನ ಅವತಾರ ತೋಡ್ಲಕ್ಕ ಬಂದೈತಿ. ನಿಮ್ಮ ಅಪ್ಪಗೆ ಏನಾಗ್ಲಕ್ಕ ಬಂದದ? ಇವ್ರ ಅಪ್ಪಗೆ ಏನ್ ಬರಂಗಿಲ್ಲ. ಈಕ ಅವಾಗ ಏನು ನಡೆಯಂಗ ಇಲ್ಲ. ಹಂಗ ಕುಂಡ್ರಲ ಕಟ್ಟ ಬಂದೈತಿ. ಸುಮ್ ಮನ್ಯಾಗ ಅವ್ವ ಇದ್ದಳಂದ್ರ ಅರಿ ಬಿಸ್ತ್ರಿ, ಅವ್ವ ಇರ್ಲಿಕ್ಕಂದ್ರ ತಿಪ್ಪ್ಯಾಗ ಬಿದ್ದು ನಾಯಿ ಜಲಮ ಆಗ್ತದ್ರಿ. ಬರೇ 4 ದಿವಸ ಅವ್ವ ಮನ್ಯಾಂದ ಊರಿಗೆ ಹೋಗಲಿಲ್ಲ. ಇವನ್ ಮನ್ಯಾಗ ನೊಣಾಗ ಹಂಗ ಇದು ಹೆಂಗ ಅದಕ್ಕ ಶಾನೆ ಬಾಳದನ್ರಿ ಅವನು ಬಿ. ಒಟ್ಟ ಶಕ್ತಿ ಸಂಬಂಧ ಇಲ್ಲದ ಅಪ್ಪನ ಬೆಳೆಸೋದನತ್ರಿ. ಇಲ್ಲಿ ಬಂದ ನೋಡ, ಶಕ್ತಿ ಸಂಬಂಧ ಇಲ್ಲದ ಅಪ್ಪನ ಬೆಳೆಸ್ತನು ಅಂತ ಹೇಳ್ತಿ. ಒಳಗರೆ ಯಾವಾರ ಬೇರೆ ನಡೆಸಿದಿ ಮತ್ ಬೇರೆ ಹೇಳ್ತಾನ. ಅದೇನಂದಿ ಬಸವ? ಇಲ್ಲಿ ಒಳಗ್ ಮತ್ ಬೇರೆ ಹೇಳ್ಯಾನ. ಅದೇನ್ರಿ? ದೋತ್ರ ಸೀರಿ ಕೂಡಬಾರ್ದ. ಅವನ ತಗದ್ ಬೇರೆ ಐತಿಪ್ಪ. ಹೆಂಗ? ಹೆಣ್ತಿ ಮನ್ಯಾಗ ಗಂಡ ಮಸೂತ್ಯಾಗ ಮಕ್ಕಳಾಗಂದ್ರ ಹೆಂಗ ಆಗ್ತಾವ್ರಿ? ಇವನು ತಗದ್ ಹಿಂಗದರಿ ಗಂಡ ಹಾಡ. ಇವ್ ಹೆಂಗ ನನಗ ನಿನಗ ಟಚ್ ಆಗಲ್ಲದನ ಎಂದ ಹೊತ್ತು ಹೊಂಡ ತಕ್ಕ ಅಪ್ಪ ದೊಡ್ಡವ ಆಗ್ಬೇಕತ್. ನಾ ಮಾತ್ರ ಗ್ಯಾರಂಟಿ ಕೊಡ್ತೀನಲ್ಲ ನಿನಗ. ನಿನ್ನ ಸಂಬಂಧ ಇಲ್ಲದ ನಿಮ್ಮ ಅಪ್ಪನ ಚಾಜ ತಗೊಳ್ಳಾರದನ ಅಂದ್ರಾಳ ಊರಾಗಿಂದ ದೊಡ್ಡಕ್ಯಾಗ ತೋರ್ಸ್ಲಿಕ್ಕಂದ್ರ ಇದಕ್ಕ ಮಸೀಮಳ ಮರಿ ಅನ್ಬೇಡ. ಮತ್ತ ನನ್ನ ಬಿಟ್ಟು ನಿಮ್ಮ ಅಪ್ಪ ಶುರುವಾತಿಗೆನ ತಳ ಪಾಯ ಹಿಡ್ಕೊಂಡ ನನ್ನ ಚಾಜ್ ಇಲ್ಲದ ನನ್ನ ಬಿಟ್ಟು ನಿಮ್ಮ ಅಪ್ಪ ಎಲ್ರ ದೊಡ್ಡವ ಆಗಿದ್ದಂದ್ರ ಬೇಕಾದಂಗ ಹೊತ್ತು ತಕ್ಕ ಬೆಳಸು. ನನ್ನ ಹಾಡ್ಕಿ ರೊಕ್ಕ ನಿನಗೆ ಫ್ರೀ ಆಗಿ ಕೊಟ್ಟ ಬಿಡ್ತಾನ. ಮುಂಜಾನೆ ಅದು ತಗೊಂಡ್ ಹೋಗ್ರಿ. ಖರೆ ಆಧಾರ ಖರ್ಚಿ ಬಂದಿರಬೇಕು. ಆಧಾರ ಖರ್ಚಿ ಬರೇ ನಮ್ಮ ಅಪ್ಪ ನಮ್ಮ ಊರಾಗ 1 ಕ್ವಿಂಟಲ್ ಜೋಳ ಎತ್ತಿ ಒಗಿತಾನಂದ್ರಿ ನಂದ ಕಬಲಿಲ್ರಿಪ್ಪ. ಎತ್ತಿ ಒಗದ ತೋರ್ಸ್ 1 ಕ್ವಿಂಟಲ್ ಜೋಳ ಅಂದ್ರ ನಿಮ್ಮ ಅಪ್ಪ ದೊಡ್ಡವ. ಹಂಗ ಶಕ್ತಿ ಇಲ್ಲದ ಸಂಬಾನಿ ಅವ ದೊಡ್ಡವಾಗ ಅವನು ತೋರ್ಸ್. ಆದ್ರೆ ನಮ್ಮ ಚಾತರಿ ಎಲ್ಲಿ ತಗೊಂಡಾನ ಅದು ಬೇಕಲ್ಲ. ಬಾಳ ಜಾಗನ್ಯಾಗ ಹೆಂಗ ಇವ್ರ ಪರಮಾತ್ಮ ದೊಡ್ಡ ಮತ್ ಹೇಳಿದಿ. ಹೇಳ್ಯಾನ ನಿನ್ನ ಪರಮಾತ್ಮ ಒಂದಾನೊಂದು ಟೈಮ್ದೊಳಗ ಕಾಮ ವಿಕಾರ ಆಗಿ ದೇವಲೋಕದಾಗ ಓಡ್ಲಕ್ ಹತ್ತಿದ್ದ. ಮೈ ಮ್ಯಾಗ ಒಂದು ಬಟ್ ಅರಿ ಬಿದ್ದಿದ್ದಿಲ್ಲ. ಕಾಮ ವಿಕಾರ ಆಗಿ ಪಾರ್ವತಿ ಹಿಂಬಾಲ ಬೆನ್ ಹತ್ತಿ ಓಡಿ ಹೋಗುವಂತ ಟೈಮದೊಳಗ ಮೈ ಮ್ಯಾಗ ಒಂದು ಬಟ್ ಅರಿ ಬಿದ್ದಿದ್ದಿಲ್ಲ. ಒಬ್ಬ ಋಷಿ ಹಾದ ನಡೆದಿದ್ದ. ಅವಾಗ ಪಾರ್ವತಿ ಹೋಗಿ ಋಷಿ ಬೆನ್ನಿಗೆ ಆಧಾರಾಗಿ ನಿತ್ತಳು. ಕಾಮ ವಿಕಾರ ಆಗಿ ನನ್ನ ಗಂಡ್ರೆ ಹಿಂಗ ಓಡ್ಲಕ್ಕತ್ತದ. ಋಷಿ ಮುನಿಗಳು ಇದ್ರೊಳಗೆ ನೀವ ನನ್ನ ಉಳಿಸವ್ರತ್ ಹೇಳಿ ಹಿಂದ ನಿತ್ತಾಗ ಋಷಿ ಏನ್ ಮಾಡಿದ? ತನ್ನ ಕೈ ಒಳಗಿರುವಂತ ಕಮಂಡಲದೊಳಗಿನ ನೀರು ತಗೊಂಡ ಪರಮಾತ್ಮನ ಲಿಂಗಕ್ಕೆ ಹೊಡೆದಾನ. ಅದೇ ಲಿಂಗ ಕಳಿಚಿ ಬಿತ್ತು. ಮುಂದ 12 ಜ್ಯೋತಿರ್ಲಿಂಗಾಗಿ ಉಳದದ. ಅದ ಲಿಂಗ ಏನ ನೆಲಕ್ಕ ಬಿದ್ರ ಘಾತ ಆಗ್ತತಿ ಬಾ ಅಂತ ಹೇಳಿ ಆದಿಶಕ್ತಿ ತನ್ನ ಜಲಾರಿಗೆ ಹಾಸಿ ಬಿಟ್ಟಾಳ ತೆಳಗ. ಅದಕ್ಕ ಲಿಂಗ ಸದ್ದ ನೋಡ್ಲಕ್ಕ ಆಕಾರ ಯಾವ್ದೈತಿ? ಕೆಳಗ ಯೌನಿ ಆಕಾರ ಜಲಾರಿ ಐತಿ, ಮ್ಯಾಲ ಬಂದ ಲಿಂಗ ಗಜ ಉರಿ ಅದ. ಇವನ್ ಲಿಂಗ ಯಾವ ಉರಿ ಐತಿ ಅಂದಲ್ ಗಜ. ಅವ್ರ ಲಿಂಗನ ಊರಿದ್ ಹೇಳ್ತಾರ ಅವ್ರು. ಅದಕ್ಕ ಸದ್ದ ನೋಡ್ಲಕ್ಕ ಲಿಂಗ ಸಾಕ್ಷಾತ್ ಕಾಣತೈತಿ. ಕೆಳಗ ಯೌನಿ ಆಕಾರ ಜಲಾರಿಗೆ ಐತಿ, ಅದು ಹೆಣ್ಣೈತಿ. ಅದ್ರೊಳಗ ಬಂದ ನಿನ್ನ ಲಿಂಗ ಗಜ ಉರಿ ಅದ. ಹಿಡ್ಕೊಲಕ್ ಹೆಂಗ ಕೆಳಗ ಆಧಾರ ಐತಿ ನೋಡ, ಹಂಗ ನಿಮ್ಮ ಅಪ್ಪಗ ಮೊದಲ ಆಧಾರ ಇದ್ದಕಿನ
ಪರಮಾತ್ಮಗ ಆಧಾರ ಇದ್ದಕ್ಕಿನ ಬರೋರಿ ಇದು ಒಂದ್ ಆತ್ರಿ. ಏನಾತ ಇನ್ನು ಪರಮಾತ್ಮ ದೊಡ್ಡವತ್ ಹೇಳಿದಿ. ಹಾ ಪರಮಾತ್ಮ ದೊಡ್ಡವಿದ್ದಂದ್ರ ನೆತ್ಯಾಗ ಯಾಕ ಜಾಗ ಕೊಟ್ಟನ ಗಂಗಾವ್ಗೆ ಇಡ್ಬೇಕಾಗಿತ್ತ ಪಾದ ತೆಳಗ ತಗದ ಶಟಿತಿದ್ದು ಯಾಕ ಅದಕ್ಕೆ ಮ್ಯಾಲ ಉಳ್ದ ನಾವು. ಯಾಕಂದ್ರ ಹೊಂಟಿದ್ದಿ 4 ಮಂದಿ ಹೆಗಲ ಮ್ಯಾಗ ವಿಸಾ ಕುಡದ ಕೂತಿದ್ದೆ ಸಮುದ್ರ ಮತನ ಮಾಡುವಂತ ಟೈಮದೊಳಗ. ಯಾವಾಗ ನನ್ನ ತಾಯಿ ಗಂಗಾದೇವಿ ನೆತ್ತಿ ಮ್ಯಾಗ ಕಾಲ ಕೊಟ್ಟು ಕೂತಾಳಲ್ಲ ನಿನ್ನ ಪರಮಾತ್ಮಗ ಸಂದಾನ ಸಂದೆಲ್ಲ ತಂಡಗಾಗ್ಯದು ಕಣದಾಳ ಪರಮಾತ್ಮ ಏನತನ ಇಳಿಸುವಲ್ಲ. ಅಂತ ಪರಮಾತ್ಮ ನೆತ್ಯಾಗ ಜಾಗ ಕೊಟ್ಟನಂದ್ರ ನಿಂದನಕ ದೂರಿನ ಮಾತಿರ್ಲಿಪ್ಪ. ನೀ ಎಲ್ಲಿ ಕೊಡ್ಬೇಕತಿ ಅವ್ ಎಲ್ಲಿ ಕೊಡ್ತಾನ ತಾನ ಹೇಳ್ತಾನ ಬಂದು. ಅದಕ್ಕ ಶಾನ್ಯ ಬಾಳದಾನ್ರಿ ಪರಮಾತ್ಮ ದೊಡ್ಡವ. ಮತ್ತ ಚಾರ್ಜ್ ಬೇಕಲ್ಲ. ಹೌದು ಪರಮಾತ್ಮ ದೊಡ್ಡವ ಅಂತ ಹೇಳಿದಿ. ಪ ಅಂದ್ರ ಏನ, ರ ಅಂದ್ರ ಏನ, ಆತ್ಮ ಅಂದ್ರ ಏನ. ಪರಮಾತ್ಮ ಅಂತ ಹೇಳಿ 3 ಅಕ್ಷರ ಕೂಡಿ ಆಗ್ಬೇಕಾದ್ರೆ ಪ ಅಂದ್ರ ಇದ್ರ ಅರ್ಥ ಏನ, ರ ಅಂದ್ರ ಏನ, ಆತ್ಮ ಅಂದ್ರ ಏನ, ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನು. ಏನ ಪರಮಾತ್ಮ ಅದಾನತ್ ಹೇಳಿದಿ. ರಕ್ತನಂದ, ಮಾಂಸನಂದ, ಚರ್ಮನಂದ, ರೋಮನಂದ, ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ಪಂಚಕರ್ಣಿ ಲೇಖೆ ಹೇಳ್ತತಿ ಹೆಣ್ಣೈತಿ ಅಂತ ಹೇಳಿ. ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಅಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ. ಪರಮಾತ್ಮ ಅಂತ ಹೇಳಿ ನಾಮ ಬರ್ಬೇಕಾದ್ರ ಇವಂಗ ರಕ್ತ, ಮಾಂಸ, ಚರ್ಮ, ರೋಮ ಸುತ್ತಗೊಂಡೈತ್ಯೋ ಏನ್ ಇದನ್ನ ಬಿಟ್ಟು ಕಡಿಯಾಕ ನಿತ್ತಾನೋ. ಇದು ಮೊದಲಿನ ಮಾತ. ಏನ ಪರಮಾತ್ಮ ಇದ್ದ ಮಾತು ಖರೆ ಆದ್ರ ಏನ ಕರ್ರಗದಾನೋ, ಬೆಳ್ಳಗದಾನೋ, ಕೆಂಪಗದಾನೋ, ಯಾರಿಗ್ ಕಂಡಾನ, ಏನು ಉಣಿಸ್ಯಾನ, ಎಲ್ಲಿದಾನೋ ಪರಮಾತ್ಮ ಹಿಡಿದು ತೋರ್ಸಿನ ಹಂದ್ರಾಳ ಊರಾಗ. ಇವಂಗೂ ಗೊತ್ತಿಲ್ಲ ಅವ್ನ ಜಾಗ. ಅಂದಾಜ್ ಮೇಲೆ ಅಪ್ಪ ಆತ ನೀವು ಹಂಗಿಲ್ಲಪ್ಪ. ಹಂಗ ಅಂದಾಜ್ ಮ್ಯಾಗ ಅಂದ್ರ ನಡೆಯಂಗಿಲ್ರಿ. ಅದೇನೋ ಒಂದಲ್ಲ ದುಡ್ಡು 2 ಅಲ್ಲ ಮ್ಯಾಳಕ್ 15,000 ರೂಪಾಯಿ ಕೊಟ್ಟ ಮುಗಿಸ್ ಕರಿಸ್ಯಾರ ಅವ್ರ ನಮ್ಮನ. ಬರೀ ಗೊಳ್ಳಕ ಗೊಚ್ಚಕ ಮಾಡಿ ಅದೇನತ್ತಾರಲ್ಲ ಮಳಿ ಇಲ್ಲದ ಬಗರಿ ಆಡಿಸ್ತಾನ್ರಿ, ಕೆಲಸ ಆಗಂಗಿಲ್ಲ. ಆಡ್ತತಿ ಖರೆ ಒಂದ ಜಾಗನ್ಯಾಗ ಆಡಂಗಿಲ್ರಿ. ಅದ ಆ ಕಡೆ ಗಟಾರ್ಗೂ ಬೀಳತದ, ಹೊಳೆ ಲೈನ್ಗೂ ಬರ್ತದ. ಹಂಗಾಗಿರ್ಬಾರ್ದು.